ಬಿಗ್ ಬಾಸ್ ಅವರು ಮಧ್ಯಾಹ್ನ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಪ್ರತಾಪ್ ಮತ್ತು ಸಂಗೀತ ಅವ್ರ ಮಧ್ಯೆ ಸ್ವಲ್ಪ ಜಗಳ ಮತ್ತು ಬಿಸಿ ಬಿಸಿ ಆಗಿರುವಂತಹ ಬಿರುಕು ಕಂಡಿದೆ. ಅಂದರೆ ಈ ಒಂದು ಬಿರುಕು ಯಾಕೆ ಉಂಟಾಯಿತು ಅಂದರೆ ಸುಮ್ಮನೆ ಜಸ್ಟ್ ಒಂದು ತಮಾಷೆಗೋಸ್ಕರ ಮಾಡಿದಂಥ ಕಾಮಿಡಿ ಅಂದರೆ ಜೋಕ್ಸ್ ಸೀರಿಯಸ್ ಆಗಿ ತಿರುಗಿದೆ. ಅಂದರೆ ಈಗ ಸಂಗೀತ ಅವರು ಹೇಳ್ತಿದ್ದು ಪ್ರತಾಪ್ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಬಟ್ಟೆ ಒಗಿತೀನಿ ಅಂತ ನಲ್ಲಿ ನೀರು ಬಿಟ್ಬಿಟ್ಟು ನಿದ್ದೆ ಹೋಗ್ತಾ ಇರ್ತಾನೆ, ಬಟ್ಟೆ ಒಗೆಯೋ ಸೌಂಡು ಕೇಳಿಸೋದಿಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅಣ್ಣವರು ಹೌದಾ ಬಾತ್ರೂಮಲ್ಲಿ ನಿದ್ದೆ ಹೋಗ್ತಾನ ಅಂತ ಕೇಳ್ತಾರೆ. ಸೊ ಆಗ ಪ್ರತಾಪ್ ಅಣ್ಣವ್ರು ಹೇಳ್ತಾರೆ ಇಲ್ಲ ನಾನು ಅಲ್ಲೆಲ್ಲ ನಿದ್ದೆ ಹೋಗಲ್ಲ, ನಿಮ್ಗೆ ಯಾರು ಹೇಳ್ದು ನೀವು ನೋಡಿದ್ರಾ ಅನ್ನೋ ಥರ ಕೇಳ್ತಾರೆ. ಸೊ ಆಗ ಸಂಗೀತ ಅವರು ನೀನು ಯಾಕೆ ಅಷ್ಟು ಜೋರಾಗಿ ರಿಯಾಕ್ಟ್ ಮಾಡ್ತಿದ್ದೀನಿ, ನಾನು ಮಾಡಿದ್ದು ಜೋಕ್ಸ್ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಪ್ರತಾಪ್ ಅಣ್ಣವ್ರು ಅಂತೂ ಹೌದು ಬಿಡಿ ನಿಮಗೆಲ್ಲ ಜೋಕ್ಸೇ, ನಾನು ಏನೇ ಮಾಡಿದ್ರೆ ನಿಮಗೆ ಜೋಕ್ಸ್ ಅಂತ ನನ್ನ ಬಗ್ಗೆ ಏನಾದರೂ ಜೋಕ್ಸ್ ಮಾಡ್ಬೋದು ಅನ್ಕೊಂಬಿಟ್ಟಿದ್ದೀರಾ ಅನ್ನೋ ಥರ ಹೇಳ್ತಾರೆ. ಬಟ್ ಇವರಿಬ್ಬರು ಜಗಳ ಇಟ್ಕೊಂಡು ತುಕಾಲಿ ಅಣ್ಣ ಮತ್ತು ವರ್ತೂರ್ ಅಣ್ಣ ಫುಲ್ ಮಾತಾಡ್ತಿದ್ದಾರೆ. ತುಕಾಲಿ ಅಣ್ಣವ್ರು ಫಸ್ಟೇ ಹೇಳ್ಬೇಕಾ, ಬಾಯ್ ಬಿಟ್ರೆ ಸಾಕು ಮಾತಾಡ್ತಾನೆ ಇರ್ತಾರೆ. ಅದರಲ್ಲೂ ಇಂಥ ಸೀನ್ ಸಿಕ್ಬಿಟ್ರೆ ಏನು ಬಿಟ್ಬಿಡ್ತಾರಾ, ಚಾನ್ಸೇ ಇಲ್ಲ. ಸೊ ತುಕಾಲಿ ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ದೀದಿ ಅನ್ಕೊಂಡಿದ್ದೆ ನಮ್ಮ ದೀದಿ ವಿನ್ ಆಗಬೇಕು, ನಮ್ಮ ದೀದಿ ಗೆಲ್ಲಬೇಕು, ನಮ್ಮ ದೀದಿನ ಗೆಲ್ಲಿಸ್ತೀನಿ ಅಂತ ಇದ್ದ, ಇವಾಗ ದೀದಿ ಜೊತೆ ಜಗಳ ಆಡ್ತವನೆ ಅನ್ನೋ ಥರ ಹೇಳ್ತಾರೆ. ಜೇನಿನ ಗೂಡು ನಾವೆಲ್ಲ ಅಂತಿದ್ದ, ಇವಾಗ ಜೇನ್ ಗೂಡೆ ಒಡ್ಕೊಂಡೈತೆ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ವರ್ತೂರಣ್ಣವ್ರು ಹೇಳ್ತಾರೆ ಇಲ್ಲಿರೋ ಜೇನ್ ಗೂಡಲ್ಲ ಜೇನು ಹುಳಗಳು ಅನ್ನೋ ಥರ ಹೇಳ್ತಾರೆ. ಸೊ ಈ ಒಂದು ಪ್ರೋಮೋಗೆ ಪಬ್ಲಿಕ್ ಯಾವ ಥರ ರಿಯಾಕ್ಟ್ ಮಾಡಿರ್ಬೋದು ಅಂತ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಕಮೆಂಟ್ ಅಂತೂ ನನಗನ್ನಿಸ್ತು. ಯಾಕಂದರೆ ಆ ಒಂದು ಇಂಟ್ರೆಸ್ಟಿಂಗ್ ಹೈಲೈಟ್ ಕಮೆಂಟ್ಸನ್ನು ನಿಮಗೂ ಹೇಳೋಣ ಅಂತ ಬಂದಿದ್ದೀನಿ. ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ. ಇದು ನೀವು ಮಾಡಿರೋಂಥ ಕಮೆಂಟ್ಸೇ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಹೈಲೈಟ್ ಆಗಿರೋಂಥ ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಫಸ್ಟ್ ಕಮೆಂಟ್ ಯಾವುದಪ್ಪ ಅಂದರೆ ಸಂಗೀತದ್ದು ಏನೂ ತಪ್ಪಿಲ್ಲ, ಒಂದು ಚಿಕ್ಕ ಮನಸ್ತಾಪ ಅಷ್ಟೇ, ಆದರೆ ಇವರು ಈ ಥರ ಎಡಿಟ್ ಮಾಡಿ ತೋರಿಸಿದ್ದಾರೆ. ನಾನು ಆಗಲೇ ಹೇಳಿದೆ ಒಂದು ವಿಡಿಯೋದಲ್ಲಿ. ಸೊ ಪ್ರೋಮೋ ನೋಡಿ ನಾವು ಡಿಸೈಡ್ ಮಾಡಬಾರ್ದು, ಎಪಿಸೋಡಲ್ಲೇ ಬೇರೆ ಇರುತ್ತೆ ಅನ್ನೋ ಥರ. ಸೊ ಅದಕ್ಕೆ ಅವರು ಸಹ ಅದನ್ನೇ ಹಾಕಿದ್ದಾರೆ. ಸಂಗೀತದ ಏನು ತಪ್ಪಿಲ್ಲ, ಬಟ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ಪ್ರೋಮೋ ಆ ಥರ ಎಡಿಟ್ ಮಾಡಿದ್ದಾರೆ ಅಷ್ಟೇ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇದು ಬರೀ ಪ್ರೋಮೋ ಅಷ್ಟೇ, ಎಪಿಸೋಡಲ್ಲಿ ಏನೂ ಆಗಿರಲ್ಲ, ಸಂಗೀತ ವಿನ್ನರ್ ಅಷ್ಟೇ. ಅವ್ರು ಹೇಳ್ತಿದ್ದಾರೆ ಇದು ಪ್ರೋಮೋ ಅಷ್ಟೇ, ಎಪಿಸೋಡಲ್ಲಿ ಏನೂ ಆಗಿರೋದಿಲ್ಲ, ಬಟ್ ಇವರು ಈ ರೀತಿ ತೋರಿಸಿದ್ದಾರೆ, ಬಟ್ ಸಂಗೀತ ವಿನ್ ಅಷ್ಟೇ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಈ ಥರ ಡಾನ್ಸ್ ಎಲ್ಲ ಎಡಿಟ್ ಮಾಡಿ ಹಾಕೋದು ಬೇಕಿತ್ತಾ, ಒಟ್ಟಿನಲ್ಲಿ ಸಂಗೀತನ ನೆಗೆಟಿವ್ ಮಾಡಬೇಕು ಅಷ್ಟೇ ಅಲ್ವಾ. ಸೊ ಅವ್ರು ಹೇಳ್ತಿದ್ದಾರೆ ಈ ಥರ ಡ್ಯಾನ್ಸ್ ಎಲ್ಲ ಎಡಿಟ್ ಮಾಡಿ ಹಾಕೋದು ಬೇಕಾಗಿತ್ತಾ, ಒಟ್ಟಿನಲ್ಲಿ ಸಂಗೀತನ ಎಷ್ಟು ನೆಗೆಟಿವ್ ಮಾಡಬೇಕೋ ಅದು ಮಾತ್ರ ನಿಮಗೆ ಬೇಕಾಗಿರೋದು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಅಕ್ಕ ತಮ್ಮನ ಕೋಳಿ ಜಗಳ ಮತ್ತೆ ಸ್ಟಾರ್ಟ್ ಆಯಿತು, ತುಕಾಲಿ ಕಚಡ. ಸೊ ಅವ್ರು ಹೇಳ್ತಿದ್ದಾರೆ ಅಕ್ಕ ತಮ್ಮನ ಮತ್ತೆ ಕೋಳಿ ಜಗಳ ಸ್ಟಾರ್ಟ್ ಆಯಿತು ಗುರು, ತುಕಾಲಿ ಮಾತ್ರ ಕಚಡ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಮುಂಚೆ ಎಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ ಬೈತಾ ಇದ್ರು, ಅವರು ಯಾವಾಗ ಹೊರಗೆ ಹೋಗಿ ಬಂದರು ಅವಾಗಿಂದ ಡ್ರೋನ್ ಪ್ರತಾಪ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ, ಇದರಲ್ಲೇ ಗೊತ್ತಾಗ್ತಾ ಇದೆ ಅವರ ನಾಟಕ ಮಾಡ್ತಾ ಇದ್ದಾರೆ ಅಂತ. ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಯಾರು ಕೂಡ ಸಂಗೀತಗೆ ವೋಟ್ ಮಾಡಬೇಡಿ ಪ್ಲೀಸ್, ಡ್ರೋನ್ ಪ್ರತಾಪ್ ವಿನ್ ಆಗಬೇಕು, ಪ್ರತಾಪ್ ವಿನ್. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಕಣ್ಣು ಎಫೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೊರಗಡೆ ಹೋಗಿ ಬಂದಮೇಲೆ ಸಂಗೀತ ತುಂಬ ಚೇಂಜಸ್ ಆಗಿದ್ದಾರೆ. ಯಾಕಂದರೆ ಅದಕ್ಕೂ ಮುಂಚೆ ಪ್ರತಾಪ್ ಅವ್ರನ್ನ ತುಂಬ ಬೈತಾ ಇದ್ರು, ತುಂಬ ಇದು ಮಾಡ್ತಾಯಿದ್ರು. ಹೊರಗಡೆ ಹೋಗಿ ಬಂದಮೇಲೆ ಏಕಾಗಿ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಸಂಗೀತ ನಾಟಕ ಮಾಡ್ತಾ ಇದ್ದಾರೆ ಅಂತ. ಸೊ ಸಂಗೀತಗೆ ಯಾರು ಪ್ರತಾಪ್ ಫ್ಯಾನ್ಸ್ ವೋಟ್ ಮಾಡಬೇಡಿ, ಪ್ರತಾಪನ್ ಮಾತ್ರ ಗೆಲ್ಸಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಇಲ್ಲದೆ ಪ್ರೋಮೋ ಇಲ್ವಾ ಅಲ್ವಾ, ಅವ್ರ ಮನೇಲಿ ಸಂಗೀತ ಬಿಟ್ಟರೆ ಯಾರೂ ಇಲ್ವಾ. ಅವ್ರು ಹೇಳ್ತಾರೆ ಸಂಗೀತ ಬಿಟ್ಟು ಪ್ರೋಮೋನೇ ಇಲ್ಲ, ಅಥವಾ ಸಂಗೀತ ಇಲ್ಲದೆ ಬಿಗ್ ಬಾಸ್ ಮನೆ ಇಲ್ವಾ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಅವರು ಏನು ಮಾಡಿದ್ರು ತಪ್ಪು ಆ ಮನೆಯಲ್ಲಿ. ಅವ್ರು ಹೇಳ್ತಿದ್ದಾರೆ ಸಂಗೀತ ಅವ್ರು ಏನು ಮಾಡಿದ್ರು ತಪ್ಪಾ ಆ ಮನೆಯಲ್ಲಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಪ್ರತಾಪ್ ಮೂಡ್ ಸ್ಟಿಂಗ್ಸ್ನಲ್ಲಿ ಆಡುತ್ತಾನೆ ಎಂದು ಎಲ್ಲರಿಗೂ ತಿಳಿದಿದೆ, ಆದ್ದರಿಂದ ದಯವಿಟ್ಟು ಅವನ ಮೇಲೆ ಭಾವನಾತ್ಮಕವಾಗಿ ಹೇರಬೇಡಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಪ್ರತಾಪ್ ಅವರು ಅವ್ರ ಮೂಡ್ ಚೇಂಜ್ ಆಗೋ ಥರ ಇರ್ತಾರೆ, ಅಂದರೆ ಅವ್ರಿಗೆ ಹೆಂಗೆ ಬೇಕೋ ಹಂಗಿರ್ತಾರೆ. ಅವ್ರ ಮೂಡ್ ಚೆನ್ನಾಗಿದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಮೂಡ್ ಚೆನ್ನಾಗಿಲ್ಲ ಅಂದರೆ ಎಲ್ಲರ ಜೊತೆನೂ ಒಂದು ಸ್ವಲ್ಪ ಇದರಲ್ಲಿ ಇರ್ತಾರೆ, ದೂರ ಇರ್ತಾರೆ. ಸೊ ಅದಕ್ಕೆ ಅವ್ರ ಮೇಲೆ ಒಂದು ಭಾವನಾತ್ಮಕವಾಗಿ ಯಾರು ಇದು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು
ಇವತ್ತು ಫುಲ್ ಸಂಗೀತ ಪ್ರೋಮೋ. ಪಾಪ ಸಂಗೀತ ಫ್ಯಾನ್ಸ್ ಯಾವತ್ತಿಂದ ಅಳ್ತಾ ಇದ್ರು ಸಂಗೀತ ಪ್ರೋಮೋ ಬಿಡಿ ಅಂತ, ಇವತ್ತು ಫುಲ್ ಸೈಕ್ ಪ್ರೋಮೋನೇ ಪುನಃ ಇವ್ರದ್ದು ಶುರು ಆಗುತ್ತೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಸಂಗೀತ ಫ್ಯಾನ್ಸ್ ಪಾಪ ಈ ಪ್ರೋಮೋ ಬರಬೇಕು ಅಂತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ರು, ಸಂಗೀತ ಪ್ರೋಮೋನೇ ಹಾಕ್ತಾ ಇಲ್ಲ ಅಂತ ಅಳ್ತಾ ಇದ್ರು. ಸೊ ಈಗ ಇವತ್ತು ಪೂರ್ತಿ ಸೈಕ್ ಆಗಿರೋಂಥ ಪ್ರೋಮೋಗಳನ್ನ ಹಾಕ್ತಾ ಇದ್ದಾರೆ. ಬಟ್ ಇವಾಗ ಸಂಗೀತ ಫ್ಯಾನ್ಸ್ ಅದು ಫುಲ್ ಸೈಕ್ ಆಗ್ಬಿಟ್ಟಿರ್ತಾರೆ, ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ಸ್ ಹಾಕೋದಕ್ಕೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆ ಸಂಗೀತ ಪ್ರತಾಪನ ನೆಗೆಟಿವ್ ಮಾಡೋಕೆ ಹೊಂಟಿದ್ದಾಳೆ, ಅವನು ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇದ್ರು ಗೊತ್ತಾಗಲ್ವಂತೆ. ಕಚಡ ಸಂಗೀತ ಯಾವಾಗಲೂ ಒಬ್ಬರು ಕ್ಯಾರೆಕ್ಟರ್ ಡೌನ್ ಮಾಡೋದೇ ಆಯಿತು. ಸೊ ಅವ್ರು ಹೇಳ್ತಿದ್ದಾರೆ, ಆ ಸಂಗೀತ ಅವರು ಎಷ್ಟು ಬೇಕೋ ಅಷ್ಟು ನೆಗೆಟಿವ್ ಮಾಡ್ತಾರೆ ಒಬ್ರು ಕ್ಯಾರೆಕ್ಟರ್ ಬಗ್ಗೆ. ಪ್ರತಾಪ್ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇದ್ರು ಗೊತ್ತಾಗ್ತಿಲ್ವಂತೆ, ಆ ಥರ ಹೇಳ್ತಾ ಇದ್ದಾಳೆ. ಫುಲ್ ಡೌನ್ ಮಾಡ್ತಾಳೆ ಒಬ್ರು ಕ್ಯಾರೆಕ್ಟರ್ನ, ಕಚಡ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗಿ ಈ ಮನೇಲಿ ಏನು ಮಾಡಿದ್ರು ಕಷ್ಟನೇ ಗುರು, ಪ್ರತಾಪ್ ಚಮಚ ಅಷ್ಟೆಲ್ಲ ಮಾತಾಡ್ದಾಗ್ಲೂ ನಿಂಗೆ ಏನೂ ಅನ್ನಿಸ್ತಿಲ್ಲ, ಒಂದು ಕಾಮಿಡಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀನಾ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ ಸಂಗೀತ ಒಂದು ತಮಾಷೆ ಮಾಡಿದ್ದಕ್ಕೆ ಅಷ್ಟು ನೀನು ಸೀರಿಯಸ್ ಆಗಿ ತಗೊಂಡಿದ್ಯಾ, ಅದೇ ಆ ನಮ್ರತ ಚಮಚ ಅಷ್ಟೆಲ್ಲ ಮಾತಾಡಿದ್ಲು ನಿನ್ನ ಬಗ್ಗೆ, ಅದನ್ನ ನೀನು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ಹೋಗ್ಲಿ ಬಿಡಪ್ಪ, ನಿಂಗೆ ಅವ್ರು ಮಾತಾಡಿದ್ರೆ ತಪ್ಪಾಗಲ್ಲ, ಸಂಗೀತ ಮಾತಾಡಿದ್ರೆ ತಪ್ಪು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಾರು ಎಷ್ಟೇ ಟಾರ್ಗೆಟ್ ಮಾಡಿದರೂ ಕೊನೆಗೆ ಗೆಲ್ಲೋದು ನಮ್ಮ ಹೀರೋನೇ, ಕಾಡಿನ ಒಬ್ಬಂಟಿ ರಾಜ ಡ್ರೋನ್ ಪ್ರತಾಪ್. ಬೈ ಕಮೆಂಟ್ ಏನಿದೆ ಗುರು, ಕಾಡಿನ ಒಬ್ಬಂಟಿ ರಾಜ ಡ್ರೋನ್ ಪ್ರತಾಪ್ ಅಂತೆ, ಕೊನೆಗೆ ಗೆಲ್ಲೋದು ಅವರೇ ಅಂತ ಯಾರೆಷ್ಟೇ ಟಾರ್ಗೆಟ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇವಾಗ ಮಜಾ ಇರೋದು ಬನ್ನಿ, ಯಾರ್ಯಾರು ಸಂಗಿ ಓಟ್ಸ್ ಪ್ರತುಗೆ, ಪ್ರತು ಓಟ್ಸ್ ಸಂಗಿಗೆ ಅಂತಿದ್ರು, ಇಲ್ಲಿ ಒಬ್ರು ಕಾಣಿಸ್ತಿಲ್ಲ. ಅವ್ರು ಹೇಳ್ತಿದ್ರು ಕಮೆಂಟ್ಸ್ ಅಲ್ಲಿ, ಸಂಗೀತ ಅವ್ರ ಫ್ಯಾನ್ಸ್ ಪ್ರತಾಪ್ಗೆ ವೋಟ್ ಮಾಡಿ, ಪ್ರತಾಪ್ ಅವ್ರ ಫ್ಯಾನ್ಸ್ ಸಂಗೀತಗೆ ವೋಟ್ ಮಾಡಿ ಅಂತ. ಇವಾಗ ಮಜಾ ಇರೋದಂದ್ರೆ ಎಲ್ಲಿ ಯಾರು ಒಬ್ರು ಕಾಣಿಸ್ತಾ ಇಲ್ಲ ಕಮೆಂಟ್ಸ್ ಮಾಡೋದಕ್ಕೀಗ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಪರಿಸ್ಥಿತಿ ಆ ಮನೆಯಲ್ಲಿ ಒಂದು ಮಾತಾಡಿದ್ರೆ ಕಮ್ಮಿ, ಎರಡು ಮಾತಾಡಿದ್ರೆ ಹೆಚ್ಚು, ಅವಳು ಏನು ಮಾತಾಡಿದ್ರು ಅದರಲ್ಲಿ ನೆಗೆಟಿವ್ ಹುಡುಕ್ತಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತಾಡಿದ್ರೆ ತಪ್ಪು, ಒಂದು ಮಾತಾಡಿದ್ರೆ ತಪ್ಪು, ಇನ್ನೊಂದು ಮಾತಾಡಿದ್ರೆ ತಪ್ಪು, ಆ ಥರ ಇದೆ ಪಾಪ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಸಂಗೀತಾಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವೈ ಅಗೇನ್ ಸ್ಟಾರ್ಟೆಡ್ ಬಿಗ್ ಬಾಸ್ ಟೀಮ್ ಟು ಶೋ ಸಂಗೀತ ನೆಗೆಟಿವ್ಲಿ. ಸೊ ಅವ್ರು ಹೇಳ್ತಿದ್ದಾರೆ, ಯಾಕೆ ಈ ಬಿಗ್ ಬಾಸ್ ಟೀಮ್ ಅವರು ಮತ್ತೆ ಸಂಗೀತ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಥರ ಕ್ವಶನ್ ಮಾರ್ಕಲ್ಲಿ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಮಾತಾಡಿದ್ರು ತಪ್ಪು, ಜೋಕ್ ಮಾಡಿದ್ರು ತಪ್ಪು, ಒಟ್ಟಿನಲ್ಲಿ ಅವಳು ಬಿಗ್ ಬಾಸ್ ಮನೇಲಿ ಇರೋದೇ ತಪ್ಪು, ಹೋಗ್ಲಿ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ. ಕಲರ್ಸ್ ಕನ್ನಡ ಕಿಚ್ಚ ಸುದೀಪ್ ಸರ್, ವಾಯ್ಸ್ ರೈಸ್ ಮಾಡಿದ್ರು ತಪ್ಪು, ವಾಯ್ಸ್ ರೈಸ್ ಮಾಡಿಲ್ಲ ಅಂದ್ರೂ ತಪ್ಪು, ಅವ್ರ ಟೀಮಲ್ಲಿದ್ದರೂ ತಪ್ಪು, ಇವ್ರ ಟೀಮಲ್ಲಿದ್ದರೂ ತಪ್ಪು, ಸಿಂಗಲ್ ಆಗಿ ಇದ್ರೂ ತಪ್ಪು, ಒಟ್ಟಿನಲ್ಲಿ ಎಲ್ಲನೂ ತಪ್ಪು ತಪ್ಪು ತಪ್ಪು, ಓನ್ಲಿ ಸಂಗೀತ ಮಾಡೋದು ಎಲ್ಲನೂ ತಪ್ಪು. ಸೊ ಅವ್ರು ಕ್ವೆಶನ್ ಮಾಡ್ತಾಯಿದ್ದಾರೆ ಸಂಗೀತ ಅವರು ಫ್ಯಾನ್ಸ್ ಬಂದ್ಬಿಟ್ಟು ಕಲರ್ಸ್ ಕನ್ನಡ ಪೇಜ್ಗೆ ಮತ್ತು ಸುದೀಪ್ ಸರ್ಗೆ, ಒಟ್ಟಿನಲ್ಲಿ ಬಿಗ್ ಬಾಸ್ ಮನೇಲಿ ಇದ್ರೂ ತಪ್ಪೆ, ಇಲ್ಲದೆ ಇದ್ರೂ ತಪ್ಪೆ, ಒಂದು ಟೀಮ್ ಜೊತೆ ಹೋದ್ರೂ ತಪ್ಪು, ಈ ಟೀಮ್ ಜೊತೆ ಇದ್ರೂ ತಪ್ಪು, ಒಟ್ಟಿನಲ್ಲಿ ಸಿಂಗಲ್ ಆಗಿದ್ರೂ ತಪ್ಪು, ಏನು ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರೂ ತಪ್ಪು, ಸಮಯಕ್ಕೆ ತಕ್ಕಂಗೆ ಇದ್ರೂ ಸಹ ತಪ್ಪು. ಯಾಕೆ ಸಂಗೀತ ಅವ್ರನ್ನ ಅಷ್ಟು ಇದರಲ್ಲಿ ಮಾಡ್ತಿದ್ದೀರಾ, ಅಷ್ಟು ನೆಗೆಟಿವ್ ಆಗಿ ತೋರಿಸ್ತಿದ್ದೀರಾ, ಮತ್ತು ಸಂಗೀತಕ್ಕೆ ಅಷ್ಟು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೀವು ಎಷ್ಟೇ ಸಂಗೀತ ಬಗ್ಗೆ ಅಥವಾ ಪ್ರತಾಪ್ ಬಗ್ಗೆ ನೆಗೆಟಿವ್ ಆಗಿ ಪ್ರೋಮೋ ಹಾಕಿದ್ರು, ನಾವು ಪ್ರತಾಪ್ ಮತ್ತು ಸಂಗೀತ ಮೇಲೆ ಇಟ್ಟಿರೋ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ನೀವು ಎಷ್ಟಾದರೂ ಹಾಕ್ಕೊಳ್ಳಿ ಪ್ರೋಮೋಗಳನ್ನ ನೆಗೆಟಿವ್ ಆಗಿ, ಸಂಗೀತ ಮೇಲೆ ಮತ್ತು ಪ್ರತಾಪ್ ಮೇಲೆ ಇರೋಂಥ ಒಂದು ಒಪಿನಿಯನ್, ಒಂದು ಅಭಿಮಾನ ಯಾವತ್ತಿಗೂ ಚೇಂಜ್ ಆಗಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅನ್ಕಂಡೆ ಇನ್ನು ಇವನ್ ಜೊತೆ ಯಾಕೆ ಜಗಳ ಆಡಿಲ್ಲ ಅಂತ, ಶುರು ಮಾಡೇ ಬಿಟ್ಲು ಇವಳ ಚಾಳಿ, ನಿನ್ನ ಒಬ್ರ ಜೊತೆ ಆದರೂ ನೆಟ್ಟಿಗೆ ಇರೋಕ್ಕಾಗಲ್ವಾ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಇನ್ನು ಯಾಕೆ ಪ್ರತಾಪ್ ಜೊತೆ ಜಗಳ ಆಡಿಲ್ಲ ಅಂತ ಅನ್ಕೊತಾ ಇದ್ದೆ, ಬಟ್ ಇವಾಗ ಇವನ್ ಜೊತೆನೂ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ, ನೀನು ನೆಟ್ಟಿಗೆ ಒಬ್ಬರ ಜೊತೆನೂ ಇರಲ್ವಲ್ಲ, ಮತ್ತೆ ಹಳೆ ಚಾಳಿ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ಸಂಗೀತ ಜೋಕ್ ಮಾಡಿದ್ರು ಕಷ್ಟ, ಪಾಪ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಜೋಕ್ ಮಾಡಿದ್ರು ಕಷ್ಟನೇ, ಪಾಪ ಅವಳಿಗೆ ಇನ್ನೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಫುಲ್ಲು ಅವಳು ಸೈಕ್ ಆಗ್ಬಿಟ್ಟಿದ್ದಾಳೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರೋಮೋಗೂ ಎಪಿಸೋಡ್ಗೂ ತುಂಬ ವ್ಯತ್ಯಾಸ ಇರುತ್ತೆ, ಯಾರೂ ಬಲಿಕ ಬಕ್ರ ಆಗಬೇಡಿ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರೋಮೋಗೆ ಮತ್ತೆ ಎಪಿಸೋಡ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ, ಯಾರು ಅಷ್ಟು ಬೇಗ ಬಕ್ರ ಆಗಬೇಡಿ ಆ ಪ್ರೋಮೋ ನೋಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಹೌದು ಗುರು, ನಿಜ. ಬಿಗ್ ಬಾಸ್ ಅವರು ಫಸ್ಟ್ ವೀಕಿಂದನೂ ನಮಗೆ ಪ್ರೋಮೋ ಒಂದು ಹಾಕಿರ್ತಾರೆ, ಇಲ್ಲಿ ಎಪಿಸೋಡಲ್ಲಿ ಇನ್ನೊಂದು ತೋರಿಸಿರ್ತಾರೆ. ನಾವು ಪ್ರೋಮೋ ನೋಡಿ ಹೌದು ಹಂಗಾಗಿರ್ಬೋದು ಅನ್ನೋ ಥರ ಆಗಲೇ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿರ್ತೀವಿ. ಆದರೆ ಪ್ರೋಮೋ ನೋಡಿದ್ರೆ ಅಲ್ಲಿ ಬದನೇಕಾಯಿ ಏನೂ ಇರೋದಿಲ್ಲ. ಬಟ್ ಏನೇ ಆಗಲಿ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್. ಜಸ್ಟ್ ನಾನು ಇಲ್ಲಿ ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಪ್ರತಾಪ್ ಮತ್ತು ಸಂಗೀತ ಅವರ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.